ಹಲೋ ಸ್ಟೂಡೆಂಟ್ಸ್, ಬ್ಯಾಂಕಿಂಗ್ ವಿತ್ ಅಶ್ವಿನಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಬ್ಯಾಂಕ್ ಎಕ್ಸಾಮ್ಸ್ ಯಾವ್ಯಾವು ಮತ್ತು ಅವಕ್ಕೆ ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಇರ್ತಾವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಕ್ಕೆ ಬಂದೀನಿ ರೀ. ಫಸ್ಟ್ ನಿಮಗೆ ಯಾವ್ಯಾವ ಬ್ಯಾಂಕ್ ಎಕ್ಸಾಮ್ಸು ಮತ್ತು ಅವಕ್ಕೆ ಎಷ್ಟು ವೇಕೆನ್ಸೀಸ್ ಇರ್ತಾವೆ ಅನ್ನೋದನ್ನು ಹೇಳ್ತೀನಿ ರೀ. ಅದಾದಮೇಲೆ ರೀಸನಿಂಗ್ ಸಿಲೆಬಸ್ಸದ್ದು ಒಂದು ಟಾಪಿಕನ್ನು ನಿಮಗೆ ಇಂಟ್ರೊಡಕ್ಷನ್ ಕ್ಲಾಸ್ ತೊಗೊತೀನಿ ರೀ ಅದರದ್ದು. ಅದಾದಮೇಲೆ ಲಾಸ್ಟಿಗೆ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸ್ಪೆಷಲ್ ಒಂದು ಕಿವಿ ಮಾತನ್ನು ಹೇಳ್ತೇನೆ ರೀ. ಸೊ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈಗ ಈ ವಿಡಿಯೋನ ಫಾಲೋ ಮಾಡಿರಿ. IBPS PO ಆ್ಯಂಡ್ ಕ್ಲರ್ಕ್. IBPS POಕ್ಕೆ 2000+ ವೇಕೆನ್ಸೀಸ್ ಇರ್ತಾವೆ ರೀ. ಕ್ಲರಿಕಲ್ನಾಗ 8000+ ವೇಕೆನ್ಸೀಸ್ ಇರ್ತಾವೆ ರೀ. ಎವ್ರಿ ಇಯರ್ ಇರ್ತಾವೆ ರೀ. RRB POಗೂ ರೀ 2000+, ಕ್ಲರಿಕಲ್ಗೂ 8000+. SBI POಗೆ 2000 ಮತ್ತು ಕ್ಲರಿಕಲ್ ಒಳಗೆ 7000. ಓಕೆ, ಇದ್ರೊಳಗೆ ಸ್ವಲ್ಪ ಹಾರ್ಡ್ ಇರುವಂಥ ಎಕ್ಸಾಮ್ ಅಂದರೆ ಇದ್ರಿ. ಅದಕ್ಕಿಂತ ಸ್ವಲ್ಪ ಈಸಿ IBPS PO, ಅದಕ್ಕಿಂತ ಈಸಿ RRB PO ಮತ್ತು ಕ್ಲರ್ಕ್. ಯಾಕಿದು ಅದಕ್ಕಿಂತ ಎಲ್ಲರಿಗಿಂತ ಸ್ವಲ್ಪ ಈಸಿ ಅಂತಂದ್ರೆ ಇದ್ರದ್ದು ಪ್ರಿಲಿಮಿನರಿ ಎಕ್ಸಾಮ್ ಒಳಗೆ ನಿಮಗೆ ಇಂಗ್ಲೀಷ್ ಸೆಕ್ಷನ್ ಇರೋದಿಲ್ಲ ರೀ. ಬರೀ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ ಅಷ್ಟೇ ಇರ್ತೈತಿ. ನೆಕ್ಸ್ಟ್ RBI ಗ್ರೇಡ್ B, ಇದಕ್ಕೆ 200 to 300 ವೇಕೆನ್ಸೀಸ್ ಇರ್ತಾವೆ ರೀ. RBI ಅಸಿಸ್ಟೆಂಟ್ 500 ವೇಕೆನ್ಸೀಸ್, NICL AAO 400 to 500 ವೇಕೆನ್ಸೀಸ್, NICL ಅಸಿಸ್ಟೆಂಟ್ 700 to 800 ವೇಕೆನ್ಸೀಸ್ ಇರ್ತಾವೆ ರೀ. ಇವು ಯೂಶ್ವಲಿ ಎವ್ರಿ ಇಯರ್ ಇದು ವೇಕೆನ್ಸೀಸ್ ಬರ್ತಾವೆ ರೀ. ನೀವು ಹಂಗೆ ಒಂದು ಸತಿ ಲೆಕ್ಕ ಹಾಕಿ ನೋಡಿದ್ರೆ 1 2 3 4 5 6 7 8 9 10 ಮೇನ್ ಎಕ್ಸಾಮ್ಸ್ ಬರ್ತಾವೆ ರೀ ನಿಮಗೆ ಎವ್ರಿ ಇಯರ್. ಆನ್ ಆ್ಯನ್ ಎವರೇಜ್ ಹಂಗೆ ನೋಡಿದ್ರೆ ನೀವು ಎಲ್ಲ ಕೂಡಿಸಿ ಅಂದಾಜನ್ ಅಪ್ರಾಕ್ಸ್ ಒಂದು 32,000 ವೇಕೆನ್ಸೀಸ್ ಇರ್ತಾವೆ. ನಾವು ಹೆಚ್ಚು ಕಡಿಮೆ ಅಂತಂತಂದ್ರೂ 25 to 30,000 ವೇಕೆನ್ಸೀಸ್ ಎಲ್ಲೂ ಹೋಗೋದಿಲ್ಲ ರೀ. ನೆಕ್ಸ್ಟ್ ಇದಷ್ಟೇ ಅಲ್ದ LIC AAO ಮತ್ತು LIC ಅಸಿಸ್ಟೆಂಟ್ ಇದಕ್ಕೂ ಇದೇ ಸಿಲೆಬಸ್ ರೀ. ಬಟ್ ಇದು ಎವ್ರಿ ಇಯರ್ ಏನು ಬರೋದಿಲ್ಲ ರೀ, 2 years ಒನ್ಸ್ ಬರ್ತೈತೆ ರೀ. ಮತ್ತು ಇದಷ್ಟೇ ಅಲ್ದ MBA CETಗೂ 80 to 90% ಸಿಲೆಬಸ್ ಕವರ್ ಆಗ್ತೈತೆ ರೀ. MBA CETಗೆ ಇದು ಬ್ಯಾಂಕ್ ಎಕ್ಸಾಮದು ಏನು ಸಿಲೆಬಸ್ ಇರ್ತೈತಿಲ್ಲ ರೀ, ಆ ಸಿಲೆಬಸ್ ನೀವು ಓದ್ಕೊಂಡ್ರೆ ಇವನಂತರೂ ನೀವು ಎಕ್ಸಾಮ್ ಅಟೆಂಡ್ ಮಾಡಕ್ಕೆ ಬರತೈತೆ. ಅದಷ್ಟೇ ಅಲ್ದ MBA CET ಒಳಗೂ ನಿಮಗೆ ಭಾಳ ಹೆಲ್ಪ್ಫುಲ್ ಇರ್ತೈತೆ ರೀ. ಅದ್ರೊಳಗೂ 80 to 90% ಬ್ಯಾಂಕ್ ಎಕ್ಸಾಮ್ದೇ ಸಿಲೆಬಸ್ ಇರ್ತೈತಿ. ಮತ್ತು ಇದೆಲ್ಲ ಇವು ಯಾವ ಬೇಕಾದ ಎಕ್ಸಾಮ್ ಬರೆಯೋಕೆ ಎನಿ ಡಿಗ್ರಿ ಇದ್ರೂ ನಿಮಗೆ ಯು ಆರ್ ಎಲಿಜಿಬಲ್. ಓಕೆ, ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಬ್ಯಾಂಕ್ ಎಕ್ಸಾಮ್ದು ಸಿಲೆಬಸ್ಸನ್ನು, ಆ ಎಕ್ಸಾಮ್ ಸ್ಟ್ರಾಟಜಿಯನ್ನು, ಯಾವ ಕ್ವಶನ್ಸನ್ನು ಫಸ್ಟ್ ಅಟೆಂಪ್ಟ್ ಮಾಡಬೇಕು, ಯಾವುದನ್ನು ಲಾಸ್ಟಿಗೆ ಇಡಬೇಕು, ಯಾವ ಥರ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕು ಅನ್ನೋನ ಮುಂದಿನ ಬರೋ ವಿಡಿಯೋ ಒಳಗೆ ನಾನು ನಿಮಗೆ ಹೇಳ್ತೀನಿ. ಈಗ ನಿಮಗೆ ಬ್ಯಾಂಕ್ ಎಕ್ಸಾಮ್ಸ್ ಯಾವ್ಯಾವ ಇರ್ತಾವೆ, ಅವಕ್ಕೆ ಎಷ್ಟು ವೇಕೆನ್ಸೀಸ್ ಇರ್ತೈತಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ರೀ. ಸೊ ಪ್ಲೀಸ್ ಚಂದಾಗೆ ಸ್ಟಡಿ ಮಾಡಿರಿ, ಚಲೋ ತಂಗ ಬ್ಯಾಂಕ್ನಾಗ ಜಾಬ್ ತೊಗೋರಿ, ಬ್ಯಾಂಕ್ ಎಕ್ಸಾಮ್ ಕಡೆ ಇಂಟ್ರೆಸ್ಟ್ ತೋರಿಸ್ರಿ. ಯಾಕಂದರೆ ಎವ್ರಿ ಇಯರ್ ನೋಟಿಫಿಕೇಶನ್ ಇದ್ದೇ ಇರ್ತೈತೆ ರೀ. ಇದು IBPS PO ಕ್ಲರ್ಕ್ ಮತ್ತು RRB PO ಕ್ಲರ್ಕಿಗೆ ಈಗ ಎವ್ರಿ ಇಯರ್ ಜನವರಿ 3rd ಅಥವಾ 2nd ವೀಕ್ನಾಗ ನೋಟಿಫಿಕೇಶನ್ ಕಳಿಸ್ತಾರೆ ರೀ ಅವ್ರು. ಓಕೆ, ಈಗ ನಾನು ನಿಮ್ಗೆ ನೆಕ್ಸ್ಟು ಒಂದು ರೀಸನಿಂಗ್ದು ಒಂದು ಟಾಪಿಕನ್ನು ನಿಮಗೆ ಇಂಟ್ರೊಡಕ್ಷನ್ ಕೊಡ್ತೀನಿ ರೀ. ಒಂದು ಎಕ್ಸಾಂಪಲ್ ನಿಮಗೆ ಸಾಲ್ವ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ರೀ. ಈಗ ಸ್ಕ್ರೀನನ್ನು ಲಕ್ಷ್ಯ ಕೊಟ್ಟ ನೋಡ್ರಿ. ಅಯ್ಯೋ ಟೀಚರ್, ನೀವು ರೀಸನಿಂಗ್ ಸಿಲೆಬಸ್ ಸ್ಟಾರ್ಟ್ ಮಾಡ್ತೀನಿ ಅಂದಿದ್ರಲ್ರಿ, ಇದೇನ್ರಿ ನಟ್ಟು ಬೋಲ್ಟು ಸ್ಕ್ರೂ ಮತ್ತು ಇದ್ರದ್ದೆಲ್ಲ ಇದೇನು ಬೇರೆನ ಚಿತ್ರ ಬಂದೈತಲ್ರಿ, ಬೈ ಮಿಸ್ಟೇಕ್ ಬಂದೈತೆ ಅಂದ್ಕೊಂಡಿರೇನ್ರಿ? ಇಲ್ರಿ, ನಾನು ಬೇಕಂತ ಹಾಕೀನಿ. ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಇದ್ರೊಳಗೆ ಬೇರೆ ಬೇರೆ ಟೈಪ್ ಆಫ್ ಸ್ಕ್ರೂಗೆ ಬೇರೆ ಬೇರೆ ಟೈಪ್ ಆಫ್ ನಟ್ ಅದಾವ್ರಿ. ಇದು ಎಲ್ಲದಕ್ಕೂ ನೀವು ಇದನ್ನು ಒಂದೇ ಯೂಸ್ ಮಾಡ್ತೀರೇನ್ರಿ? ಓಪನ್ ಮಾಡೋಕೆ, ಕ್ಲೋಸ್ ಮಾಡೋಕೆ? ಇಲ್ಲಲ್ಲ, ಒಂದೊಂದಕ್ಕೆ ಇದು ಬೇಕು, ಕೆಲವೊಂದಕ್ಕೆ ಇದು ಬೇಕು, ಇನ್ನು ಕೆಲವೊಂದಕ್ಕೆ ಇದು ಬೇಕು. ನೀವು ಸರಿಯಾಗಿ ನೋಡಿದ್ರೆ ಇವೆಲ್ಲ ಟೂಲ್ಸ್ಗಳು ಬೇರೆ ಬೇರೆ ಅದಾವ್ರಿ. ಬೇರೆ ಬೇರೆ ಟೈಪ್ ಆಫ್ ಟೂಲ್ಸ್ ಟು ಓಪನ್, ಕ್ಲೋಸ್, ಟೈಟನ್, ಲೂಸ್ ಮಾಡೋಕ್ಕೆ ನಿಮಗೆ ಬೇರೆ ಬೇರೆ ಟೈಪ್ ಆಫ್ ಟೂಲ್ಸ್ ಬೇಕು. ಸೊ ಅದೇ ರೀತಿ ನಿಮಗೆ ಬೇರೆ ಬೇರೆ ಟೈಪ್ ಆಫ್
ಕಾನ್ಸೆಪ್ಟ್, ಟ್ರಿಕ್, ತಿಗಡಮ್ ನೀವು ಪಜಲನ್ನು ಸಾಲ್ವ್ ಮಾಡ್ಬೇಕಂದ್ರೆ ಯೂಸ್ ಮಾಡಬೇಕಾಗ್ತೈತೆ ರೀ. ಡಿಫ್ರೆಂಟ್ ಟೈಪ್ ಆಫ್ ಟ್ರಿಕ್ಸ್ ಫಾರ್ ಡಿಫ್ರೆಂಟ್ ಟೈಪ್ ಆಫ್ ಪಜಲ್. ಈಗ ನಾನು ನಿಮ್ಗೆ ಪಜಲ್ ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟದ್ದು ಒಂದು ಟಾಪಿಕನ್ನು ನಾನು ನಿಮಗೆ ಹೇಳಕತ್ತೀನಿ ರೀ. ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್. ಈ ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ 20 to 30 ಮಾರ್ಕ್ಸಿಗೆ ಬರ್ತೈತೆ ರೀ ಪ್ರಿಲಿಮಿನರಿ ಎಕ್ಸಾಮ್ಸಿಗೆ. ಭಾಳ ವೇಟೇಜ್ ಇದ್ದಿದ್ದು ಟಾಪಿಕ್ ರೀ ಇದು. ಅದ್ರೊಳಗೆ ಒಂದು ಸಬ್ ಟಾಪಿಕ್ ಸರ್ಕ್ಯುಲರ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ಸರ್ಕ್ಯುಲರ್ ಸಿಟ್ಟಿಂಗ್, ಸ್ಕ್ವೇರ್ ಸಿಟ್ಟಿಂಗ್, ಟ್ರಯಾಂಗ್ಯುಲರ್ ಸಿಟ್ಟಿಂಗ್ ಈ ಥರ ವೆರೈಟೀಸ್ ಇರ್ತಾವ್ರಿ ಅದ್ರೊಳಗೂ. ಈ ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಒಳಗೂ ಹಲವಾರು ಭಾಳಷ್ಟು ವೆರೈಟೀಸ್ ಅದಾವ್ರಿ. ನಾನು ನಿಮಗೆ ಹೇಳ್ತೀನಿ ರೀ ಅದ್ರೊಳಗೂ ಒಂದೊಂದು ಡೇ ಒಳಗೆ ಅವೆಲ್ಲ ಟೈಪ್ಸ್ ಆಫ್ ಪಜಲ್ನು ನಾನು ನಿಮಗೆ ಹೇಳ್ತೀನಿ. ಈಗ ಫಸ್ಟ್ ನಾನು ನಿಮಗೆ ಸರ್ಕ್ಯುಲರ್ ಸಿಟ್ಟಿಂಗ್ ಅರೇಂಜ್ಮೆಂಟದ್ದು ಒಂದು ನಿಮಗೆ ಟೂಲ್ ಅಥವಾ ಕಿಟ್ ಅಥವಾ ಟ್ರಿಕ್ ಯೂಸ್ ಮಾಡಿಕೊಂಡು ಇದನ್ನು ಸರ್ಕ್ಯುಲರ್ ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ಯಾವ ರೀತಿ ಟ್ಯಾಕಲ್ ಮಾಡ್ಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ರೀ. ನೋಡ್ರಿ, ಸರ್ಕ್ಯುಲರ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂತಂದ್ರೆ ಒಂದು ಪಜಲ್ ಕೊಟ್ಟಿರ್ತಾರೆ ರೀ ಅವರ. ಆ ಪಜಲ್ಗೆ ನೀವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಈ ಥರ ಆನ್ಸರ್ ಬರ್ತೈತೆ ಅಂತ ತಿಳ್ಕೊರಿ. ಅಥವಾ ಒಟ್ಟು ಆನ್ ಎನ್ ಎವರೇಜ್ ಈಗ ಏನೂ ನೀವು ಮಾಡಿಲ್ಲ, ಹೊಸಬ್ರದಿರಿ ನೀವು, ಮೊದಲು ಯಾರು ಪ್ರಾಕ್ಟೀಸ್ ಮಾಡ್ಯಾರೋ ಅವ್ರಿಗೆ ಇದನ್ನು ನೋಡಿದ ತಕ್ಷಣ ಗುರ್ತಾಗ್ತೈತೆ ರೀ ಏನು ನಾ ಹೇಳಕತ್ತೀನಂತ. ಯಾರು ನೀವು ಹೊಸಬ್ರದಿರಲ್ರಿ ಅವರು ಇಷ್ಟು ತಿಳ್ಕೊರಿ, ಈ ಥರ ಸರ್ಕ್ಯುಲರ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಐತಿ, ಇದನ್ನು ನಾನು ಈ ಥರ ಮಾಡೋದನ್ನು ಹೇಳ್ಕೊಡಾಕಿದ್ದೀನಿ ಅಂತೇಳಿ. ಈಗ ಜಸ್ಟ್ ನೀವು ಅದನ್ನ ಅಷ್ಟೇ ತಿಳ್ಕೊರಿ. ಈಗ ಸರ್ಕ್ಯುಲರ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದ್ದಿದ್ದನ್ನು ನಾನು ಕಟ್ ಮಾಡಿ ಇಲ್ಲೆಲ್ಲೋ ನಾ ಅದನ್ನು ಈ ಥರ ಲೀನಿಯರ್ ವೇ ಒಳಗೆ ಥ್ರೆಡ್ ಮೆಥಡ್ ಅಂತಾರೆ ರೀ ಇದಕ್ಕೆ. ಥ್ರೆಡ್ ಮೆಥಡ್ ಒಳಗೆ ನಾ ಇದನ್ನು ಮಾಡ್ಕೊಂಡು ಅಂತಂತಂದ್ರೆ ನನಗೆ ಭಾಳ ಅಡ್ವಾಂಟೇಜ್ ಅದಾವ್ರಿ. ಅವು ಏನು ಅಡ್ವಾಂಟೇಜಸ್ ಅದನ್ನು ಹೇಳ್ತೀನಿ ರೀ ನಿಮಗೆ. ಅದಕ್ಕಿಂತ ಮುಂಚೆ ನೀವು ಒಂದು ಸತಿ ಇದನ್ನು ಲಕ್ಷ್ಯ ಕೊಟ್ಟು ನೋಡ್ರಿ. ಕ್ವೆಶನ್ಸ್ ಹೆಂಗಿರ್ತಾವಂದ್ರೆ ನೀವು ಒಂದು ಪಜಲ್ ಕೊಟ್ಟಿರ್ತಾರೆ ರೀ ಅವರ. ಪಜಲ್ ಸಾಲ್ವ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಆನ್ಸರ್ ಬರ್ತೈತೆ ರೀ. ಈ ಆನ್ಸರ್ ನೋಡಿ ನೀವು ಈ ಥರ ಒಂದು 5 to 6 ಕ್ವೆಶನ್ಸ್ ಇರ್ತಾವ್ರಿ ನಿಮಗೆ. ಒಂದು ಪಜಲ್ ಮೇಲೆ 5 to 6 ಕ್ವೆಶನ್ಸ್ ಅಂದ್ರೆ ಒಂದು ಪಜಲ್ ನೀವು 2 ಮಿನಿಟ್ಸ್ನಾಗ ನೀವು ಸಾಲ್ವ್ ಮಾಡಿದ್ರಿ, ಲೆಸ್ ದ್ಯಾನ್ 2 ಮಿನಿಟ್ಸ್ ಅಂದ್ರೆ ನಿಮಗೆ ಇವತ್ತನ್ನ ಕ್ವೆಶನ್ ಓದಿದ ತಕ್ಷಣ ಟಿಕ್ ಮಾಡ್ಬೇಕ್ರಿ. ಅಲ್ಲಿ ನಿಮ್ದು ಭಾಳ ಟೈಮ್ ಒಂದು 3 ಮಿನಿಟ್ಸ್, ಲೆಸ್ ದೆನ್ 3 ಮಿನಿಟ್ಸ್ ಒಳಗೆ 5 ಕ್ವೆಶನ್ಸ್ ಮುಗಿತಾವ್ರಿ. ನಿಮ್ಗೆ ಲೆಸ್ ದೆನ್ 3 ಮಿನಿಟ್ಸ್ನಾಗನ ಮುಗಿತಾವ್ರಿ. ಅದು ಹೆಂಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ರೀ. ನೋಡ್ರಿ, ಈಗ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಐತ್ರಿ. ಇದ್ರೊಳಗೆ ABCDEFGH ಹಿಂಗೆ ಕುಂತಾರೆ. ಏದ ರೈಟ್ ಸೈಡ್, ಏದ ಫೇಸಿಂಗ್ ಈ ಕಡೆ ಸೈಡ್ ಐತಂದ್ರೆ ಏದ ರೈಟ್ ಸೈಡ್ H ಅದನ್ರಿ, ಏದ ಲೆಫ್ಟ್ ಸೈಡ್ B ಅದನ್ರಿ. ಓಕೆ, ನಾನು ಇದನ್ನು ನಿಮ್ಗೆ ಲೀನಿಯರ್ ವೇ ಒಳಗೆ ಹಾಕಿದ್ನಿ ಅಂದ್ರೆ ಇಲ್ಲಿ ನೋಡ್ರಿ, ಏನ ಇಲ್ಲಿ ಸ್ಟಾರ್ಟ್ ಮಾಡೀನಿ. ಏದ್ ರೈಟ್ ಸೈಡ್ ಯಾರದಾರ್ರಿ? H ಅದಾರ. H ರೈಟ್ G, G ರೈಟ್ F, E, D, C, B. ಏದ್ ರೈಟ್ ಸೈಡ್ H, G, F, E, D, C, B. ಇದೇ ಥರನ ಸರ್ಕ್ಯುಲರ್ ಇದನ್ನು ನಾ ಬರೀ ಜಸ್ಟ್ ನಿಮಗೆ ಕಟ್ ಮಾಡಿ ಹಿಂಗೆ ಥ್ರೆಡ್ ಮೆಥಡ್ನಾಗ ಮಾಡಿ ಇಟ್ಟಿನಿ ರೀ. ಸರ್ಕ್ಯುಲರ್ ಇದನ್ನು ಹಿಂಗೆ ಇದ್ದಿದ್ದನ್ನು ನಾನು ನಿಮಗೆ ಹಿಂಗೆ ಸ್ಟ್ರೇಟ್ ಮಾಡಿ ಇಲ್ಲಿ ಇಟ್ಟೀನಿ ರೀ. ಕ್ವೆಶನ್ಸ್ ಯಾವ ಥರ ಇರ್ತಾವ್ರಿ? ಹೂ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಬಿ? ಬಿ ದ ಸೆಕೆಂಡ್ ಲೆಫ್ಟ್, ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್. ಡಿ ಅದನ್ರಿ, ಇಲ್ಲಿನೂ ನೋಡ್ರಿ, ಬಿ ದ ಸೆಕೆಂಡ್ ಲೆಫ್ಟ್, ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಡಿ ಅದನ್ರಿ. ನೆಕ್ಸ್ಟ್, ಹೂ ಈಸ್ ಸಿಟ್ಟಿಂಗ್ ಅಪೋಸಿಟ್ ಟು ಸಿ? ಸಿ ದ ಅಪೋಸಿಟ್ ಯಾರ್ದಾರ್ರಿ? ಸಿ ದ ಅಪೋಸಿಟ್ ಜಿ. ನೋಡ್ರಿ, ಅಪೋಸಿಟ್ ಅಂದ್ರೆ ನೀವು ಯಾವ ಪರ್ಸನನ್ನು ತೊಗೊಂಡಿರ್ತೀರಿ ಅವ್ರದ್ದು ರೈಟ್ ಸೈಡ್ನು ನೋಡ್ರಿ 3 ಮೆಂಬರ್ಸ್ ಅದಾರ, ಅವ್ರದ್ದು ಲೆಫ್ಟ್ ಸೈಡ್ನು ನೋಡ್ರಿ 3 ಮೆಂಬರ್ಸ್ ಅದಾರ. ಸೊ ಹಂಗನ ಇಲ್ಲಿನು ಸಿ ದ ರೈಟ್ ಸೈಡ್ ನೋಡ್ರಿ, ಫಸ್ಟ್ ಲೆಫ್ಟ್ ಸೈಡ್ ಹೇಳ್ತೀನಿ ರೀ. ಸಿ ದ ಲೆಫ್ಟ್ ಸೈಡ್ 1 2 3 ಬಿಟ್ಟು ಜಿ ಬಂತ್ರಿ. ಸೀದಿನ ರೈಟ್ ಸೈಡ್ ನೋಡ್ರಿ 1. ಟೀಚರ್ ಇಲ್ಲೇನೂ ಇಲ್ಲಲ್ರಿ, ಇದು ಸರ್ಕಲ್ ಇರ್ತದ್ರಿ. ನೀವು ಇದನ್ನ ಕೌಂಟ್ ಮಾಡ್ಕೋಬೇಕ್ರಿ. ಫಸ್ಟ್ ಇವ ಸೀದ ಅಪೋಸಿಟ್ ಯಾರದಾರ ಅಂತ ಕೇಳ್ರಿ. ಅಪೋಸಿಟ್ ಇದ್ರಂದ್ರೆ ಅವ್ರಿಬ್ಬರು ನಡ್ಬರ್ಕ 3 ಮೆಂಬರ್ಸ್ ಇರ್ತಾರೆ. ರೈಟ್ ಸೈಡ್ ಹೋದ್ರೂ ಲೆಫ್ಟ್ ಸೈಡ್ ಹೋದ್ರೂ. ಈಗ ನಾವು ಲೆಫ್ಟ್ ನೋಡಿದ್ವಿ, ಸೀದ ಅಪೋಸಿಟ್ 3 ಮೆಂಬರ್ಸ್ ಬಿಟ್ಟು 1 ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಬಿಟ್ಟು 3 ಮೆಂಬರ್ಸ್ ಬಿಟ್ಟು ಜಿ ಅದಾನ. ಇದು ಬಿ ನೋಡ್ರಿ, ಸೀದ್ ನೋಡ್ರಿ ರೈಟ್ ಸೈಡ್ ಬಿ 1 ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಇಲ್ಲಿನೂ ಜಿ. ಸೊ ಆನ್ಸರ್ನಾಗ ಏನೂ ವೇರಿ ಆಗೋದಿಲ್ಲ ಅನ್ನೋದನ್ನ ಹೇಳಕ್ಕೆ ನಾನು ನಿಮಗೊಂದು ಇದು ಎಕ್ಸಾಂಪಲ್ ತೋರಿಸೇನ್ರಿ.
ನಾನು ನಿಮಗೆ ಏನು ಹೇಳಿದ್ನಿ ರೀ ಈಗ ಇಲ್ಲೇ ಸರ್ಕ್ಯುಲರ್ ಪಜಲ್ ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ನಾವು ಸರ್ಕಲ್ ಹಾಕ್ಲಾರ್ದ ಥ್ರೆಡ್ ಮೆಥಡ್ಲಿ ಸಾಲ್ವ್ ಮಾಡೋದನ್ನು ನಾನು ನಿಮಗೆ ಕಲಿಸ್ತೀನಿ. ಸರ್ಕಲ್, ಸ್ಕ್ವೇರ್ ಮತ್ತು ಟ್ರ್ಯಾಂಗ್ಯುಲರ್ ಸ್ಕ್ವೇರ್, ಸರ್ಕಲ್, ಸ್ಕ್ವೇರ್ ಮತ್ತು ಟ್ರ್ಯಾಂಗ್ಯುಲರ್ ಇವು 3 ಟೈಪ್ ಆಫ್ ಸಿಟ್ಟಿಂಗ್ ಅರೇಂಜ್ಮೆಂಟಕ್ಕೆ ಥ್ರೆಡ್ ಮೆಥಡ್ಲಿ ಸಾಲ್ವ್ ಮಾಡೋದ್ರಿಂದ ನಿಮ್ಮದು ಟೈಮ್ನು ಉಳಿತೈತ್ರಿ, ಎಫಿಷಿಯನ್ಸಿನೂ ಹೆಚ್ಚಾಗ್ತೈತಿ ಮತ್ತು ಕ್ವೆಶನ್ಗೆ ಆನ್ಸರ್ನು ಸೇಮ್ನೇ ಇರ್ತೈತಿ ಅನ್ನೋದನ್ನು ತೋರ್ಸಕ್ಕೆ ನಾನು ನಿಮಗೆ ಇಲ್ಲಿ ಒಂದು ಎಕ್ಸಾಂಪಲ್ ತೋರ್ಸೀನಿ ರೀ. ಈಗ ನಾನು ನಿಮಗೆ ಒಂದು ಸ್ವಲ್ಪ ಈ ಮೆಥಡ್ದ ಅಡ್ವಾಂಟೇಜಸ್ ಏನು ಅನ್ನೋದನ್ನು ಹೇಳ್ತೀನಿ ರೀ. ಅದಾದಮೇಲೆ ಒಂದು ಪಜಲನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ರೀ. ಸರ್ಕ್ಯುಲರ್ ಪಜಲನ್ನು ನಾನು ನಿಮಗೊಂದು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಓಕೆ, ಅಡ್ವಾಂಟೇಜಸ್ ಆಫ್ ಥ್ರೆಡ್ ಮೆಥಡ್ ಓವರ್ ಸರ್ಕ್ಯುಲರ್ ಅಂದರೆ ಸರ್ಕ್ಯುಲರ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರಲಿ, ಸ್ಕ್ವೇರ್ ಇರಲಿ, ಯಾವುದೇ ಇದ್ರೂ ನಾವು ಸರ್ಕಲ್ ಅದು ಹಾಕ್ಲಾರ್ದ ಈಗ ನಾ ಹೇಳಿದ್ನಲ್ರಿ ಇದೀಗ ಆ ಥರ ಥ್ರೆಡ್ ಮೆಥಡ್ ಮಾಡೋದ್ರಿಂದ ಏನೇನು ಅಡ್ವಾಂಟೇಜಸ್ ಐತಿ ಅನ್ನೋದನ್ನ ನಾನು ನಿಮಗೆ ಹೇಳಕತ್ತೇನೆ. ಈ ಥರ ನೀವು ಸರ್ಕಲ್ ವೇ ಒಳಗೆ ಮಾಡಿದ್ರಿ ಅಂದ್ರೆ ನಿಮಗೆ ಡಯಾಗ್ರಾಮ್ ವಿತ್ ಪಾಸಿಬಿಲಿಟಿ ತೆಗಿಬೇಕಾಗ್ತೈತ್ರಿ. ಅಲ್ಲಿ ನೀವು ಎವ್ರಿ ಒನ್ ಕ್ವೆಶನ್ಕ್ಕೆ ನೀವು ಮ್ಯಾಕ್ಸಿಮಮ್ 30 ಸೆಕೆಂಡ್ಸ್ ಸ್ಪೆಂಡ್ ಮಾಡ್ಬೋದ್ರಿ. ನೀವು ಡಯಾಗ್ರಾಮ್ನ ಹಾಕಕ್ಕಲ್ಲಿ ಟೈಮ್ ತೊಗೊಳಕತ್ತಂದ್ರೆ ನಿಮ್ಮ ಟೈಮ್ ಭಾಳ ಹೋಗ್ತೈತ್ರಿ. ಸೊ ಡಯಾಗ್ರಾಮ್ ಹಾಕಿ ಅದ್ರ ಪಾಸಿಬಿಲಿಟಿ ಹಾಕೋದು ಅದನ್ನೆಲ್ಲ ಮಾಡುವಂಗಿಲ್ರಿ. ಜಸ್ಟ್ ಸಿಂಪಲ್ ಒಂದು ಸ್ಟ್ರೇಟ್ ಲೈನ್ ಒಳಗನ ನೀವು ಅದನ್ನು ಸಾಲ್ವ್ ಮಾಡ್ಬೋದ್ರಿ. ಇದು ಇನ್ ಇರಲಿ, ಆಲ್ ಫೇಸಿಂಗ್ ಇನ್ಸೈಡ್ ಇರಲಿ, ಅಥವಾ ಆಲ್ ಫೇಸಿಂಗ್ ಔಟ್ಸೈಡ್ ಇರಲಿ, ಅಥವಾ ಅಲ್ಟರ್ನೇಟ್ ಇನ್ ಔಟ್ ಇರಲಿ, ಯಾವ ಟೈಪ್ ಆಫ್ ಪಜಲ್ ಇದ್ರೂ ನಿಮಗೆ ಇದು ವೆರಿ ಹೆಲ್ಪ್ಫುಲ್ ಐತ್ರಿ. ಹಂಗೇನಿಲ್ರಿ ಕಿ ಇನ್ಸೈಡಕ್ಕೆ ಇದನ್ನ ಯೂಸ್ ಆಗ್ತೈತ್ರಿ, ಇನ್ನೊಂದು ಯಾವುದೋ ಒಂದು ಡಿಫ್ರೆಂಟ್ ಟೈಪ್ ಆಫ್ ಪಜಲಿಗೆ ಇದು ಯೂಸ್ ಆಗಂಗಿಲ್ಲ ಹಂಗೇನೂ ಇಲ್ರಿ. ಎಲ್ಲ ಟೈಪ್ ಆಫ್ ಪಜಲಿಗೂ ಇದು ಒಂದರಿ. ಓಕೆ, ಸೊ ನೆಕ್ಸ್ಟ್ ಇದು ಸ್ಕ್ವೇರ್, ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್ಗೆ ನೀವು ಮತ್ತೆ ಡಯಾಗ್ರಾಮ್ ಹಾಕ್ಬೇಕ್ರಿ. ಇಲ್ಲಿ ಆ ಥರ ಏನೂ ಡಯಾಗ್ರಾಮ್ ಹಾಕಂಗಿಲ್ರಿ. ಒಂದು ಲೀನಿಯರ್ ವೇನ್ಯಾಗನ ಸರ್ಕಲ್ ಇದ್ರು, ಲೀನಿಯರ್ ಥ್ರೆಡ್ನ, ಸ್ಕ್ವೇರ್ ಇದ್ರು ಥ್ರೆಡ್ನ, ಟ್ರಯಾಂಗ್ಯುಲರ್ ಇದ್ರೂ ಥ್ರೆಡ್ನ, ಯಾವ ಟೈಪ್ ಆಫ್ ಇದ್ರೂ ಬರೀ ಒಂದು ಥ್ರೆಡ್ ಮೇಲೆನ ನೀವು ಇದನ್ನು ಸಾಲ್ವ್ ಮಾಡ್ಬೇಕ್ರಿ. ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ರೀ. ಮತ್ತು ಇಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಇರ್ತೈತ್ರಿ. ಇದು ಸ್ವಲ್ಪ ಸರ್ಕ್ಯುಲರ್ ಮೆಥಡ್ ಮಾಡಿ, ಯಾಕಂದ್ರೆ ಡಯಾಗ್ರಾಮ್ ಹಾಕಿ ಮಾಡ್ಬೇಕಿರ್ತದ. ಇಲ್ಲಿ ನಿಮ್ಗೆ ಅಷ್ಟೊಂದು ಟೈಮ್ ಕನ್ಸ್ಯೂಮಿಂಗ್ನು ಇರಂಗಿಲ್ರಿ ಮತ್ತು 100% ಅಕ್ಯುರೇಸಿನೂ ಇರ್ತೈತ್ರಿ. ನಾನು ನಿಮಗೆ ಅದನ್ನ ಇದೇಗನ ಜಸ್ಟ್ ತೋರ್ಸಿನ್ರಿ ಒಂದು ಎಕ್ಸಾಂಪಲ್. ಮತ್ತು ಇದ್ರ ಒಳಗೆ ಟೈಮ್ ಭಾಳ ಹೋಗಾಕತ್ತೈತೆ ಅಂದ್ರೆ ಆಬ್ವಿಯಸ್ಲಿ ಅಟೆಂಪ್ಟ್ಸ್ನು ಕಡಿಮೆ ಆಗ್ತಾವ್ರಿ. ಸೊ ಲೆಸ್ ಅಟೆಂಪ್ಟ್ಸ್ ಇರ್ತಾವ್ರಿ ಇದ್ರೊಳಗೆ. ನಿಮ್ದು ಟೈಮ್ ಸೇವ್ ಆಗಕತ್ತಿತ್ತು ಇಲ್ಲಿ ಅಂತಂತಂದ್ರೆ 3 ಅಟೆಂಪ್ಟ್ಸ್ ನೀವು ಮಾಡ್ಬೋದ್ರಿ, ಜಾಸ್ತಿ ಅಟೆಂಪ್ಟ್ಸ್ ಮಾಡ್ಬೋದ್ರಿ ನೀವು ಇಲ್ಲಿ. ಸೊ ಅದಕ್ಕೆ ನೀವು ಈ ಥರ ಥ್ರೆಡ್ ಮೆಥಡನ್ನು ಯೂಸ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಈಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ರೀ, ಪಜಲ್ ಸಾಲ್ವ್ ಮಾಡಿ ಥ್ರೆಡ್ ಮೆಥಡ್ ಥ್ರೂ ನಾವು ಅದನ್ನು ಹೆಂಗೆ ಮಾಡ್ತೀವಿ ಅಂತ. ನಿಮಗೆ ಎಕ್ಸಾಮ್ನಾಗ ಈ ಥರ ಒಂದು ಪಜಲ್ ಬಂದು ಕೊಟ್ಟಿರ್ತಾರೆ ರೀ ಅವ್ರು. ಒಂದು ಸತಿ ನಾನು ನಿಮಗೆ ಫಸ್ಟ್ ಕ್ಲಾಸ್ ಐತೆ ಅಂತ ಹೇಳಿ ಓದಿ ಹೇಳಕತ್ತೀನಿ ರೀ ನಿಮಗೆ. ಒಂದು ಸತಿ ನೋಡ್ರಿ, 8 persons are sitting around circular table. All of them are facing inside. H is sitting opposite to A and second to the left of G. B is not immediate neighbor of H and A. C is fourth to the right of E. D is immediate left of B. E is not neighbor of G. F is one member among them. ಈ ಥರ ನಿಮಗೊಂದು ಪಜಲ್ ಕೊಟ್ಟಿರ್ತಾರೆ ರೀ. ಈ ಪಜಲನ್ನು ನೀವು ಸಾಲ್ವ್ ಮಾಡಿ ಅದಕ್ಕೆ ಕೊಟ್ಟಂಥ ಒಂದು 4 to 5 ಕ್ವಶನ್ಸ್ ಕೊಟ್ಟಿರ್ತಾರೆ ರೀ. ಆ ಕ್ವಶನ್ಗೆ ನೀವು ಸಾಲ್ವ್ ಮಾಡ್ಬೇಕ್ರಿ. ಅವು ಕ್ವಶನ್ ಯಾವ ಥರ ಇರ್ತಾವೆ ಅನ್ನೋದನ್ನ ನಿಮಗೆ ಇದೇ ಒಂದು ಎಕ್ಸಾಂಪಲ್ ತೋರಿಸಿನಿ ರೀ. ಸೊ ಈಗ ನೋಡ್ರಿ, ಇದನ್ನು ನೀವು ಸಾಲ್ವ್ ಮಾಡೋದಿತ್ತಂದ್ರೆ ಯಾವ ಥರ ಮಾಡಬೇಕು ಅಂತಂದ್ರೆ ಫಸ್ಟ್ ನೀವು ಇದು ಸರ್ಕ್ಯುಲರ್ ಪಜಲ್ ಐತ್ರಿ, ಸಿಟ್ಟಿಂಗ್ ಅರೇಂಜ್ಮೆಂಟ್, ಸರ್ಕ್ಯುಲರ್ ಟೇಬಲ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್ ಕುಂತಾರ್ರಿ ಅವ್ರು. ಓಕೆ, 8 persons ಅದಾರ ರೀ. 1 2 3 4 5 6 7 8 ಆಲ್ ಆರ್ ಫೇಸಿಂಗ್ ಇನ್ಸೈಡ್ ಐತ್ರಿ ಅವ್ರು. ಓಕೆ, ಇಲ್ಲಿಂದ 8 person ಇಂದ ಇಲ್ಲಿ ಇನ್ಸೈಡ್ ತನಕ ನಿಮ್ದು ಪಜಲ್ದೊಂದು ಸ್ಕೆಲಿಟನ್ ರೆಡಿ ಐತ್ರಿ. ಇಲ್ಲಿಂದ ನಿಮ್ಮ ಪಜಲ್ ಸ್ಟಾರ್ಟ್ ಆಗ್ತೈತ್ರಿ. H is sitting opposite to A. ಇಲ್ಲಿ ಬರಿತೀನಿ ನೋಡ್ರಿ, H is sitting opposite to A. H is sitting opposite to A. ಇವರಿಬ್ರು ಅಪೋಸಿಟ್ ಕುಂತಾರ ಅನ್ನೋದಕ್ಕೆ ಈ ಥರ ಬರ್ದ್ನಿ.
ಆ್ಯಂಡ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಜಿ. ಆ್ಯಂಡ್ ಅಂದಾಗ ಎಚ್ ಮತ್ತು ಎ ಇವು ಇಬ್ಬರ ಬಗ್ಗೆನೂ ಹೇಳಿದ್ರಿ ಈಗ ಫಸ್ಟ್ ಸೆಂಟೆನ್ಸ್ನಾಗ. ಆ್ಯಂಡ್ ಅಂದಾಗ ನಿಮಗೆ ಫಸ್ಟ್ ಪರ್ಸನ್ ಬಗ್ಗೆನೇ ಹೇಳ್ತಿರ್ತಾರೆ ರೀ ಅವ್ರು. ಆ್ಯಂಡ್ ಹಿ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಜಿ. ಜಿದ ಸೆಕೆಂಡ್ ಲೆಫ್ಟ್ ಕುಂತಾರಂತ್ರಿ ಎಚ್ ಇದ್ದವರು. ನೆಕ್ಸ್ಟ್ ಬಿ ಈಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಎಚ್ ಆ್ಯಂಡ್ ಎ. ಬಿ ಇದ್ದವ ಎಚ್ ಮತ್ತು ಎ ಇವರಿಬ್ಬರ ನಡ್ಬರ್ಕ್ನೂ ಬರುವುದಿಲ್ಲ. ಇವರಿಬ್ಬರು ಇಮಿಡಿಯೇಟ್ ನೇಬರ್ನಾಗ ಬರುವುದಿಲ್ಲ. ಎಚ್ದ ಬಾಜುಕ್ನೂ ಬರುವುದಿಲ್ಲ, ಎದ ಬಾಜುಕ್ನೂ ಬರುವುದಿಲ್ಲ. ಸಿ ಈಸ್ ಫೋರ್ತ್ ಟು ದ ರೈಟ್ ಆಫ್ ಇ. ಸಿ ಈಸ್ ಫೋರ್ತ್ ಟು ದ ರೈಟ್ ಆಫ್ ಇ. ಡಿ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಬಿ. ಡಿ ಈಸ್ immediate left of B. E is not neighbor of G. E ಮತ್ತು G ಇಬ್ರು ಬಾಜು ಬಾಜುಕ್ ಬರೋಂಗಿಲ್ರಿ. F is one among them. ಇವು 8 ಮೆಂಬರ್ಸ್ ಒಳಗೆ ಎಫ್ನು ಒಬ್ಬದಾನ ಅಂತ ಹೇಳಿದ್ರು. ಯೂಶಲಿ ನೀವು ಹೆಂಗ್ರಿ ಇದನ್ನ ಸರ್ಕಲ್ ಒಳಗೆ ಕುಂಡ್ರಸಾಕ ಸಾಲ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಯಾರು ಓಲ್ಡ್ ಸ್ಟೂಡೆಂಟ್ಸ್ ಅದಾರ ಅವ್ರಿಗೆ ಹೇಳಾಗತ್ತೆ. ಬಟ್ ನಾ ಇದು ಹೊಸದಾಗಿ ಇದೇನಂತಂದ್ರೆ ಥ್ರೆಡ್ ಮೆಥಡ್ನಾಗ ನೀವು ಮಾಡೋದು ಇದಂದ್ರೆ ನೀವು ಆಲ್ ಆರ್ ಫೇಸಿಂಗ್ ಇನ್ಸೈಡ್ ರೀ. ಓಕೆ, ಡಿಫಾಲ್ಟ್ಲಿ ನೀವು ಅವ್ರದ್ದು ಎಲ್ಲರದು ಫೇಸಿಂಗ್ ಈ ಥರ ನಾರ್ತ್ ಡೈರೆಕ್ಷನ್ಗೆ ಇಟ್ಕೋರಿ. ಓಕೆ, 8 ಮೆಂಬರ್ಸ್ 1 2 3 4 5 6 7 8. ಓಕೆ, ಸೊ ಇದ್ರೊಳಗೆ ನಿಮ್ಗೆ ಇದು ಪಜಲನ್ನು ಈಗ ಫಿಟ್ ಮಾಡೋದೈತ್ರಿ. ಓಕೆ, ಇವು ಕಂಡೀಷನ್ಸ್ ನೀವು ಇದ್ರೊಳಗೆ ಸಿಟ್ಟಿಂಗ್ ಮಾಡಿಸ್ಬೇಕ್ರಿ. ಇನ್ನೊಂದು ಏನಂತಂದ್ರೆ ಯಾವಾಗಿದ್ರೂ ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ನೀವು ಮಾಡಬೇಕಾದ್ರಾಗ ಫಸ್ಟ್ ನೀವು ಯಾವ ಕಂಡೀಷನನ್ನು ತೊಗೊತೀರಿ ಆ ಕರೆಕ್ಟ್ ಕಂಡೀಷನನ್ನು ತೊಗೊಂಡ್ರೆ ವೆರಿ ಲೆಸ್ ಟೈಮ್ ಆಫ್ ಪೀರಿಯಡ್ನ ಒಳಗೆ ನಿಮ್ದು ಸಾಲ್ವ್ ಆಗಿಬಿಡ್ತೈತ್ರಿ ಅದು. ಸೊ ಯಾವ್ದು ಕರೆಕ್ಟ್ ಕಂಡೀಷನ್ ಹೆಂಗೆ ಗುರ್ತ ಮಾಡ್ಕೊಳ್ದ್ರಿ ಅಂತಂತಂದ್ರೆ ಯಾರ ಬಗ್ಗೆ ಜಾಸ್ತಿ ಕೊಟ್ಟಾರಲ್ರಿ ಅವ್ರನ್ನು ಫಸ್ಟ್ ಸ್ಟಾರ್ಟ್ ಮಾಡ್ಬೇಕ್ರಿ. ಈಗ ನೋಡ್ರಿ, ನಿಮ್ಗೆ ಎಚ್ ಬಗ್ಗೆ ಇಲ್ಲೇನೂ ಒಂದು ಸ್ಟೇಟ್ಮೆಂಟ್ನಾಗ ಬರ್ತಾನ್ರಿ. ಎಚ್ ಇಲ್ಲೇನೂ ಬರ್ತಾನೆ, ಎ ಜೊತಿನೂ ಎಚ್ ಬರ್ತಾನ್ರಿ, ಜಿ ಜೊತಿನೂ ಎಚ್ ಬರ್ತಾನೆ. ಮತ್ತು ಎಚ್ ಬಿ ಬಾಜುಕ್ ಬರಂಗಿಲ್ಲ ಅಂತನೂ ಬರ್ತೈತ್ರಿ. ಮತ್ತು ಬಿ ಇದ್ದಿದ್ದು ಡಿಕ್ ಲಿಂಕ್ಡ್ ಐತ್ರಿ. ಸೊ ಈ ಥರ ನೀವು ಲಿಂಕ್ ಇದ್ದಿದ್ದನ್ನ ನೀವು ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟ್ ನಾವು ಯಾವ್ದು ಚಾಲು ಮಾಡ್ಬೇಕ್ರಿ, ಎದ ಅಪೋಸಿಟ್ ಎಚ್ ಐತಿ ಅನ್ನೋದನ್ನ ನಾವು ಸ್ಟಾರ್ಟ್ ಮಾಡ್ಬೇಕು. ಎ ನೀವು ಎಲ್ಲಿ ಬೇಕಾದಲ್ಲಿ ಕುಂಡ್ರಸ್ರಿ. ನಾ ಈಗ ಎ ಕುಂಡ್ರಸ್ತೀನಿ ರೀ ಇಲ್ಲಿ. ನಾನು ನಿಮಗೆ ಹಿಂದನ್ನ ಹೇಳಿದ್ನಿ, ಅಪೋಸಿಟ್ ಇತ್ತು ಅಂತಂದ್ರೆ ನಿಮಗೆ 3 ಮೆಂಬರ್ಸ್ ಇರ್ತಾರ ಅವ್ರಿಬ್ಬರು ನಡ್ಬರ್ಕಂತೇಳಿ. 3 ಮೆಂಬರ್ಸ್ 1 2 3 ಎಚ್ ಕುಂಡಿರ್ತಾನ್ರಿ ಇಲ್ಲಿ. ಓಕೆ, ಜಿದ ಸೆಕೆಂಡ್ ಲೆಫ್ಟ್ ಎಚ್ ಐತಂದ್ರಿ. ಜಿದ ಸೆಕೆಂಡ್ ಲೆಫ್ಟ್ ಎಚ್ ಅಂತಂದ್ರೆ ನಾನು ಜಿ ಸಪೋಸ್ ಇಲ್ಲಿ ತಗೊಂಡು ಜಿ ಇಲ್ಲಿ ತಗೊಂಡ್ನಿ ಅಂದ್ರೆ ಜಿದ ಫಸ್ಟ್ ರೈಟ್ ಸೆಕೆಂಡ್ ರೈಟ್ ಎಚ್ ಬರ್ತಾನ್ರಿ. ಓಕೆ, ಸೊ ನನ್ಗೆ ಜಿದ ಸೆಕೆಂಡ್ ಲೆಫ್ಟ್ ಎಚ್ ಬೇಕ್ರಿ. ಅದಕ್ಕೆ ನಾನು ಜಿ ಇಲ್ಲಿ ತಗೊಳಂಗಿಲ್ರಿ, ಜಿ ತಗೋತೀನಿ ನಾನು ಇಲ್ಲಿ. ಜಿದ ಫಸ್ಟ್ ಲೆಫ್ಟ್ ಇದು ಹೆಂಗೂ ಸರ್ಕಲ್ ಐತ್ರಿ. ಸೆಕೆಂಡ್ ಲೆಫ್ಟ್ ಎಚ್ ಕುಂಡಿರ್ತಾನ್ರಿ ಇಲ್ಲಿ, ಜಿ ಕುಂಡಿರ್ತಾನ್ರಿ ಇಲ್ಲೇ, ಮತ್ತು ಎಚ್ ಕುಂಡಿರ್ತಾನ್ರಿ ಇಲ್ಲಿ. ಓಕೆ, ಮತ್ತು ಇನ್ನೊಂದೇನು ಹೇಳ್ಯಾರ್ರಿ, ಬಿ ಎಚ್ ಮತ್ತು ಎ ಇಮಿಡಿಯೇಟ್ ನೇಬರ್ ಇರಬಾರ್ದು ಅಂತ. ಬಿ ಎಲ್ಲೆಲ್ಲಿ ಬರಂಗಿಲ್ರಿ, ಇಲ್ಲಿ ಬರಂಗಿಲ್ರಿ ಎ ಬಾಜುಕ, ಬಿ ಇಲ್ಲಿನೂ ಬರಂಗಿಲ್ರಿ, ಎಚ್ ಬಿ ಇಲ್ಲಿನೂ ಬರಂಗಿಲ್ರಿ, ಮತ್ತು ಬಿ ಎಚ್ ಈ ಕಡೆ ಸೈಡ್ ಇಮಿಡಿಯೇಟ್ ನೇಬರ್ ಅಂದ್ರೆ ಬಿ ಇಲ್ಲಿನೂ ಬರಂಗಿಲ್ಲ. ಸೊ ಬಿ ಬರ್ತಾನಿಲ್ರಿ ಇಲ್ಲಿ ಜಾಗ, ಇಲ್ಲಿನೂ ಇಲ್ಲ, ಇಲ್ಲಿನೂ ಇಲ್ಲ ಅಂದ್ರೆ ಬಿ ಕುಂಡಿರ್ತಾನ್ರಿ ಇಲ್ಲಿ. ಸೊ ನಿಮಗೆ ಬಿ ಕೂತ ತಕ್ಷಣ ಇನ್ನೊಂದು ಏನು ಕಂಡೀಷನ್ ಗೊತ್ತೈತ್ರಿ, ಬಿದ ಇಮಿಡಿಯೇಟ್ ಲೆಫ್ಟ್ ಡಿ ಐತ್ರಿ. ಬಿದ ಇಮಿಡಿಯೇಟ್ ಲೆಫ್ಟ್, ಬಿದ ಫೇಸಿಂಗ್ ಈ ಕಡೆ ಐತೆ ಅಂದ್ರೆ ಲೆಫ್ಟ್ ಸೈಡ್ ಈ ಕಡೆ, ರೈಟ್ ಸೈಡ್ ಈ ಕಡೆ. ಬಿದ ಇಮಿಡಿಯೇಟ್ ಲೆಫ್ಟ್ ಡಿ ಐತಿ. ಓಕೆ, ಸೊ ನಿಮಗೀಗ ಇದು ಕಂಡೀಷನ್ ಮುಗಿತ್ರಿ, ಇದಕ್ಕೆ ಕಂಡೀಷನ್ ಮುಗಿತ್ರಿ, ಇದು ಕಂಡೀಷನ್ ಮುಗಿತ್ರಿ. ಇವೆರಡು ಕಂಡೀಷನ್ ಉಳ್ದಾವ್ರಿ. ನಿಮಗೆ ಇನ್ನೊಂದು ಏನು ಹೇಳ್ಯಾರ್ರಿ, ಜಿದ ಫೋರ್ತ್ ರೈಟ್ ಸಿ ಐತ್ರಿ. ಇದು ಫೋರ್ತ್ ರೈಟ್ ಸಿ ಐತಂತ. ನಮ್ಗೆ ಇಲ್ಲಿ 2 ಜಾಗ ಅದಾವ್ರಿ, ಇ ಮತ್ತು ಸಿ ಕುಂಡ್ರು ಸಾಕ. ಬಟ್ ಅವ್ರು ಇನ್ನೊಂದು ಏನು ಹೇಳ್ಯಾರ್ರಿ, ಇ ಇದ್ದವ ಜಿ ಬಾಜು ಕುಂಡ್ರಬಾರ್ದು ಅಂತ ಹೇಳ್ಯಾರ್ರಿ. ಹಂಗಂದ್ರೆ ಇಲ್ಲೆಲ್ಲೂ ನಿಮಗೆ ಇ ಕುಂಡ್ರಂಗಿಲ್ರಿ, ಇ ಕುಂಡ್ರತಾನ್ರಿ ಇಲ್ಲಿ. ಇದ ಫೋರ್ತ್ ರೈಟ್ ಸಿ, ಇದ ರೈಟ್ ಸೈಡ್ ಅಂದ್ರೆ ಈ ಕಡೆ ಸೈಡ್ ಬರ್ತೈತಿ, ರೈಟ್ ಹ್ಯಾಂಡ್ ಸೈಡ್, ರೈಟ್ ಸೈಡ್. ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟ್,
ಫೋರ್ತ್ ರೈಟಿಗೆ ಸಿ ಕುಂಡಿರ್ತಾನೆ ಮತ್ತು ಲಾಸ್ಟಿಗೆ ಒಬ್ರು ಉಳ್ದವ್ರು ಎಫ್ ಇದ್ದರ್ರಿ ಎಫ್ ಕುಂಡಿರ್ತಾರ್ರಿ ಇಲ್ಲಿ. ನಾನು ನಿಮಗೆ ಸರ್ಕ್ಯುಲರ್ ಪಜಲಿನ ಸ್ಟೇಟ್ಮೆಂಟ್ಸನ್ನ ಶಾರ್ಟ್ಕಟ್ ಒಳಗೆ ಬರ್ಕೊಂಡು ಥ್ರೆಡ್ ಮೆಥಡ್ ಒಳಗೆ ಅದನ್ನು ಸಾಲ್ವ್ ಮಾಡೋದು ನಾನು ನಿಮಗೆ ತೋರಿಸಿದ್ನಿ ರೀ. ಈಗ ಇವತ್ತು ನಾನು ನಿಮ್ಗೆ ಇನ್ನೊಂದು ಇದರ ಒಳಗೆ ಹಾಕಿ ತೋರಿಸ್ತೀನಿ ರೀ ನಿಮಗೆ. ಸರ್ಕಲ್ ಒಳಗೆ ಹಾಕಿದ್ರೂ ಅದು ಹೆಂಗೆ ಕುಂತಿರ್ತೈತಿ ಅನ್ನೋದು ತೋರಿಸ್ತೀನಿ ರೀ ನಿಮಗೆ. ನೋಡ್ರಿ, ನಾನು ನಿಮಗೆ ಹೇಳಿದ್ನಿ ಯಾವ್ದಾರೆ ಒಂದು ಪರ್ಸನ್ನ ನೀವು ಫಿಕ್ಸ್ ಇಟ್ಕೋರಿ, ಅವ್ರದ್ದು ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡನ್ನು ಕಂಟಿನ್ಯೂಸ್ಲಿ ಕುಂಡಿಸ್ಕೊತ ಹೋಗ್ರಿ. ನಾ ಈಗ ಯಾರನ್ನ ಕುಂಡಿಸ್ಕೋತೀನಿ ರೀ, ಫಸ್ಟ್ ಎ ಕುಂಡಿಸ್ತೀನಿ ರೀ. ಎ ಕುಂಡಿಸ್ತೀನಿ ರೀ ನಾ ಇಲ್ಲಿ. ಓಕೆ, ಎದ್ ರೈಟ್ ಸೈಡ್ ಯಾರ್ದಾರ್ರಿ ಡಿ, ಡಿದ್ ರೈಟ್ ಬಿ, ಬಿದು ಇ, ಎಚ್, ಇದು ಮತ್ತೆ ಹಿಂಗೆ ಹೊಳ್ಳಿ ಸರ್ಕಲ್ ಆಗಿರ್ತೈತ್ರಿ. ಎಫ್, ಜಿ, ಸಿ. ಈ ಥರ ಸರ್ಕ್ಯುಲರ್ ಪಜಲ್ನಾಗೂ ಇದು ಕುಂಡ್ರಸಾಕ್ ಬರ್ತೈತ್ರಿ. ಈ ಥರ ಕೂತಿರ್ತಾರ್ರಿ ಅವರು. ನಿಮ್ಗೆ ಖರೆ ಇದ್ರದ್ದು ಸೊಲ್ಯೂಷನ್ ನಿಮಗೆ ಹೇಳ್ಬೇಕಂದ್ರೆ ಈ ಥರ ಕೂತಿರ್ತಾರೆ. ನೀವು ಎಕ್ಸಾಂಪಲ್ನಾಗ ಟೀಚರ್ ನಾವು ಎರಡೆರಡು ಹಾಕೋದಲ್ರಿ, ಒಟ್ಟ ಇಲ್ರಿ, ಎರಡಲ್ರಿ, ನಿಮ್ಗೆ ಇದು ಒಂದ ಹಾಕೋದ್ರಿ. ಇದನ್ನ ಒಂದ ಪ್ರಾಕ್ಟೀಸ್ ಮಾಡ್ರಿ, ಅಂದ್ರೆ ನಿಮ್ಗೆ ಇದ್ರ ಜೊತೆ ಕನ್ಫ್ಯೂಷನ್ ಆಗುದಿಲ್ಲ. ಇದನ್ನ ಹಾಕೋದ್ರಿ, ಇದನ್ನ ಪ್ರಾಕ್ಟೀಸ್ ಮಾಡೋದು, ಇದರ ಒಳಗನ ಪ್ರಾಕ್ಟೀಸ್ ಮಾಡಿ ಚಲೋ ಮಾರ್ಕ್ಸ್ ತಗೊಂಡು ಬ್ಯಾಂಕ್ನಾಗ ಕೂತ್ ಬಿಡುದ್ರಿ. ಇದು ಪಜಲ್ ಓದಿದ್ವಿ ರೀ, ಇದ್ರ ಸ್ಟೇಟ್ಮೆಂಟ್ಸನ್ನ ನಾವು ಶಾರ್ಟ್ಕಟ್ ಮಾಡ್ಕೊಂಡ್ರಿ. ಶಾರ್ಟ್ಕಟ್ ಮಾಡ್ಕೊಂಡು ಈ ಥರ ನಾವು ಪ್ರಾಕ್ಟೀಸ್ ಮಾಡಿ. ಈಗ ನಾನು ನಿಮಗೆ ಒಂದ್ಸತಿ ತೋರಿಸ್ತೀನಿ ರೀ. ಇದ್ರ ಒಳಗೆ ಇವೇನು ಪರ್ಸನ್ಸ್ ಕುಂತಾರಲ್ರಿ, ಇವ್ರದ್ದು ಎಲ್ಲಾನು ಈ ಸ್ಟೇಟ್ಮೆಂಟ್ ಸ್ಯಾಟಿಸ್ಫೈ ಮಾಡ್ಯಾರೋ ಇಲ್ಲೋ ಅನ್ನೋದನ್ನ ನಾ ತೋರಿಸ್ತೀನಿ ರೀ. ನೋಡ್ರಿ, ಇದ್ರೊಳಗೆ ಫಸ್ಟ್ ಏನೈತ್ರಿ, ಎಚ್ ಇಸ್ ಸಿಟ್ಟಿಂಗ್ ಅಪೋಸಿಟ್ ಟು ಎ, ಎಚ್ ಇಸ್ ಸಿಟ್ಟಿಂಗ್ ಅಪೋಸಿಟ್ ಟು ಎ. ಜಿ ಸೆಕೆಂಡ್ ಲೆಫ್ಟ್ ಎಚ್ ಐತ್ರಿ, ಜಿದ ಫಸ್ಟ್ ಲೆಫ್ಟ್ ಸೆಕೆಂಡ್ ಲೆಫ್ಟ್ ಎಚ್ ಐತಿ. ಬಿ ಎ ಮತ್ತು ಎಚ್ ಬಾಜುಕ್ ಬರ್ಬಾರ್ದ್ರಿ, ಎಚ್ ಬಾಜುಕ್ನು ಎ ಬಿ ಇಲ್ರಿ, ಎ ಬಾಜುಕ್ನು ಬಿ ಇಲ್ರಿ. ಇದು ಫೋರ್ತ್ ರೈಟ್ ಸಿ ಐತ್ರಿ, ಇದು ಫೋರ್ತ್ ರೈಟ್, ಫಸ್ಟ್ ಸೆಕೆಂಡ್ ಥರ್ಡ್, ಫೋರ್ತ್ ರೈಟ್ ಸಿ. ಬಿದ್ ಇಮಿಡಿಯೇಟ್ ಲೆಫ್ಟ್ ಡಿ ಇರ್ತೈತಿ, ಬಿದ್ ಇಮಿಡಿಯೇಟ್ ಲೆಫ್ಟ್ ಫೇಸಿಂಗ್ ಈ ಕಡೆ ಐತಿ, ಇಮಿಡಿಯೇಟ್ ಲೆಫ್ಟ್ ಡಿ. ಇ ಮತ್ತು ಜಿ ಇಮಿಡಿಯೇಟ್ ನೇಬರ್ಸ್ ಇಲ್ಲ, ಈ ಬಾಜುಕ್ ಜಿ ಇಲ್ಲ, ಎಫ್ ಉಳಿತಿದ್ದ ಖಾಲಿ ಜಾಗ ಒಳಗೆ ಕುಂತಾನ. ಇದ್ರೊಳಗೆ ನಿಮಗೆ ಕ್ವಶನ್ಸ್ ಯಾವ ಥರ ಬರ್ತಾವ್ರಿ, ಹೂ ಈಸ್ ಸಿಟ್ಟಿಂಗ್ ಅಪೋಸಿಟ್ ಟು ಡಿ. ಹೂ ಈಸ್ ಸಿಟ್ಟಿಂಗ್ ಅಪೋಸಿಟ್ ಟು ಡಿ ಅಂದ್ರೆ ಏನ್ರಿ, ಇಲ್ಲಿ ಎಫ್ ಐತ್ರಿ, ಇಲ್ಲಿ ನಿಮಗೆ ಡಿದ ಅಪೋಸಿಟ್ ಯಾರ್ರಿ. ನಾನು ನಿಮ್ಗೆ ಅವಾಗಲೇ ಹೇಳಿದ್ನಿ, ಅಪೋಸಿಟ್ ಅಂತ ವರ್ಡ್ ಇದ್ದಾಗ ನಿಮಗೆ 3 ಮೆಂಬರ್ಸ್ ಇರ್ತಾರಂತ. ಅಪೋಸಿಟ್ ಐತಿಲ್ರಿ, ಇವ್ರಿ ಡಿ ಮತ್ತು ಎಫ್ ಅಪೋಸಿಟ್ ಅದಾರಿ ಇಲ್ರಿ. ಈ ಕಡೆ ರೈಟ್ ಸೈಡ್ ನೋಡಿದ್ರು 3 ಮೆಂಬರ್ಸ್ ಇರ್ತಾರ್ರಿ, ಲೆಫ್ಟ್ ಸೈಡ್ ನೋಡಿದ್ರು 3 ಮೆಂಬರ್ಸ್ ಇರ್ತಾರ್ರಿ. ಈಗ ಡಿದ ಅಪೋಸಿಟ್ ಯಾರು ಅಂತ ಏನು ಕೇಳ್ತೀರಿ, ಲೆಫ್ಟ್ ಸೈಡ್ ನೋಡಿದ್ರು 1 2 3 ಎಫ್. ಇಲ್ಲಿನೂ ನೋಡ್ರಿ ಡಿದ ಅಪೋಸಿಟ್ ಎಫ್ ಅದನ್ರಿ. ಈ ಕಡೆ ಸೈಡ್ ರೈಟ್ ಸೈಡ್ ನೋಡಿದ್ರು 1 2 3, ಇಲ್ಲೇನು ನೋಡಿದ್ರೆ ನಿಮಗೆ ಎಫ್ ಇವನ ಅದನ್ರಿ ಅಪೋಸಿಟ್ ಸೈಡಿಗೆ. ಸೊ ಈ ಥರ ಬಹಳಷ್ಟು ಈಸಿ ವೇ ಒಳಗೆ ನೀವು ಇದನ್ನ ಸಾಲ್ವ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬಹುದ್ರಿ. ಇದರಿಂದ ನಿಮಗೆ ಬಹಳ ಅಡ್ವಾಂಟೇಜಸ್ ಅದಾವ್ರಿ, ಬಹಳಷ್ಟು ಜಾಬ್ ಅಪರ್ಚುನಿಟೀಸ್ ಅದಾವ್ರಿ. ಇದ್ರೊಳಗೆ ನೀವು ಚಲೋ ಗ್ರೋ ಆಗ್ಬೋದ್ರಿ. ಒಂದ್ಸತಿ ನೀವು ಗೌರ್ಮೆಂಟ್ ಎಕ್ಸಾಮ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ರೀ, ಅದು ಚಲೋ ಸ್ಯಾಲ್ರಿ ಇರ್ತೈತ್ರಿ. ನೋಡ್ರಿ, ಚಂದಾಗೆ ಪ್ರಾಕ್ಟೀಸ್ ಮಾಡ್ರಿ, ಚಲೋ ಸ್ಟಡಿ ಮಾಡ್ರಿ. ಮತ್ತು ನಾನು ನಿಮಗೆ ಅವಾಗಲೇ ಹೇಳಿದ್ನಿ ರೀ, ನಾನು ನಿಮಗೊಂದು ಕಿವಿ ಮಾತು ಹೇಳ್ತೀನಂತ. ಈಗ ಹೇಳ್ತೇನೆ ನೋಡ್ರಿ ಒಂದು ಸ್ವಲ್ಪ. ಈಗ ನೋಡ್ರಿ, ಗೌರ್ಮೆಂಟ್ ಬ್ಯಾಂಕ್ ಎಕ್ಸಾಮ್ಸಿಗೆ ಅಥವಾ ಗೌರ್ಮೆಂಟ್ ಜಾಬಿಗೆ ಡಿಫಿಕಲ್ಟ್ ಐತಿ, ಅದು ಸಾಧ್ಯ ಇಲ್ಲ ಅಥವಾ ಅದು ಆಗಂಗಿಲ್ಲ, ಅದೆಲ್ಲ ಲಕ್ ಹಿಂಗಾದ್ರ ಬಗ್ಗೆ ಒಂದು ಸ್ವಲ್ಪ ಭಾಳ ಜನ ಅದರ ಬಗ್ಗೆ ಅಷ್ಟೊಂದು ಏನಂತಾರೆ ಪಾಸಿಟಿವ್ ಅಪ್ರೋಚ್ಗಿಂತ ಹೆಚ್ಚು ಸ್ವಲ್ಪ ನೆಗೆಟಿವಿಟಿನ ಜಾಸ್ತಿ ಐತ್ರಿ. ಗೌರ್ಮೆಂಟ್ ಬ್ಯಾಂಕ್ ಎಕ್ಸಾಮ್ಸನ್ನು ಅಥವಾ ಯಾವುದೇ ಟೈಪ್ ಆಫ್ ಗೌರ್ಮೆಂಟ್ ಜಾಬ್ಸನ್ನು. ಯಾಕಂದ್ರೆ ವೇಕೆನ್ಸೀಸ್ ಕಡಿಮೆ ಇರ್ತಾವ್ರಿ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರ್ತಾರೆ. ಸೊ ಭಾಳಷ್ಟು ಜನ ಅಟೆಂಡ್ ಮಾಡಿದವ್ರಿಗೆ ಎಲ್ಲರಿಗೂ ಜಾಬ್ ಹತ್ತಂಗಿಲ್ಲ, ಭಾಳಷ್ಟು ಜನರಿಗೆ ಜಾಬ್ ಹತ್ತಲಾರ್ದವ್ರ ಭಾಳ ಜನ ಇರ್ತಾರೆ. ಸೊ ನಾವು ಜಾಬ್ ಹತ್ತಲಾರ್ದವ್ರ ಕೆಟಗರಿ ಒಳಗೆ ಇರಲಾರ್ದ ಜಾಬ್ ಹಚ್ಚಿಸ್ಕೊಳ್ಳೋ ಕೆಟಗರಿ ಒಳಗೆ ನಾವು ಹೆಂಗೆ ಹೋಗಬೇಕು, ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದಕ್ಕೆ ಒಂದು ನಾನು ನಿಮಗೆ ಹೇಳ್ತೀನಿ ನೋಡ್ರಿ. ಫಸ್ಟ್ ಅಂದ್ರೆ ನೀವು ರೈಟ್ ಟೈಮ್ನಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಬ್ಯಾಂಕ್ ಎಕ್ಸಾಮದ್ದು ಅಥವಾ ಯಾವುದೇ ಗೌರ್ಮೆಂಟ್ ನಾನು ಈಗ ಫಸ್ಟ್ ನಾನು ನಿಮಗೆ ಮಾತಾಡೋದಂದ್ರೆ ಗೌರ್ಮೆಂಟ್ ಬ್ಯಾಂಕ್ ಎಕ್ಸಾಮ್ಸದ್ದು ನಾನು ನಿಮಗೆ ಹೇಳ್ತೇನೆ. ರೈಟ್ ಟೈಮ್ನಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೇಕು, ರೈಟ್ ಸ್ಟ್ರಾಟಜಿ ಯೂಸ್ ಮಾಡ್ಬೇಕು ರೀ. ನಾನು ನಿಮಗೆ ಅವಾಗಲೇ ಹೇಳಿದ್ನಲ್ರಿ,
ರೈಟ್ ಸ್ಟ್ರಾಟಜಿ ಅಂದ್ರೆ ಟೂಲ್ಸ್ ಯೂಸ್ ಮಾಡ್ಕೊಳ್ಳೋದು, ಯಾವುದಕ್ಕೆ ಯಾವ ಥರ ಸ್ಟ್ರಾಟಜೀಸ್ ಯೂಸ್ ಮಾಡ್ಕೋಬೇಕು ಅನ್ನೋದು. ಈ ಚಾನಲ್ ನೀವು ಫಾಲೋ ಮಾಡಿದರೆ ನಾನು ನಿಮಗೆ ಅದನ್ನೆಲ್ಲ ಹೇಳ್ಕೊಡ್ತೀನಿ ರೀ. ಮತ್ತು ರೈಟ್ ಗೈಡೆನ್ಸ್ನೂ ಇರಬೇಕು ರೀ. ಅದು ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ನೂ ಇರಬೇಕು ರೀ. ಮತ್ತು ಎಲ್ಲದಕ್ಕಿಂತನೂ ಇಂಪಾರ್ಟೆಂಟ್ ಪಾಸಿಟಿವ್ ಪೇಷನ್ಸ್ ಇರಬೇಕು. ಒಂದು ಸ್ವಲ್ಪ ದಿವಸ ಒಂದು ಟ್ರೈನಾಗ ಆಗಲಿಲ್ಲ, ಸೆಕೆಂಡ್ ಟ್ರೈನಾಗ ಆಗಲಿಲ್ಲ ಅಂದ್ರೂ ಅದನ್ನು ಬಿಟ್ಬಿಡ್ಬಾರ್ದು. ಸ್ವಲ್ಪ ಪಾಸಿಟಿವ್ ಪೇಷನ್ಸ್ ವಿತ್ ಕರೆಕ್ಟ್ ಗೈಡೆನ್ಸ್ಲಿ ಇದ ನಾನು ನಿಮಗೆ ಹೇಳೋ ಕಿವಿ ಮಾತಿತ್ರಿ. ಸೊ ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ, ಅಭ್ಯಾಸ ಮಾಡಿರಿ. ಬ್ಯಾಂಕ್ ಎಕ್ಸಾಮ್ ಅಷ್ಟೊಂದು ಅಂದ್ಕೊಂಡಷ್ಟೇನು ಹಾರ್ಡ್ ಇಲ್ಲರಿ, ಅದು ಈಸಿ ಐತಿ. ಅದಕ್ಕೆ ಕಾಂಪಿಟೇಷನ್ ಜಾಸ್ತಿ ಐತಿ, ಅದಕ್ಕಂತೇಳಿ ಒಂದು ಸ್ವಲ್ಪ ಅದು ಹಾರ್ಡ್ ಅನ್ನಿಸ್ತೈತಿ ರೀ. ನೀವು ಚಲೋತಂಗೆ ಪ್ರಿಪ್ರೇಷನ್ ಆದರೆ ಕಾಂಪಿಟೇಷನನ್ನು ನೀವು ಬೀಟ್ ಮಾಡ್ಬೋದು. ಇಷ್ಟ ಚಲೋತಂಗೆ ಅಭ್ಯಾಸ ಮಾಡಿರಿ. ಓಕೆ ಬಾಯ್, ಥ್ಯಾಂಕ್ ಯು.